ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸೋದೇನಪ್ಪ ಅಂತಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಅಥವಾ ಅಂಟುಂಡೆ ಅಂತ ಹೇಳ್ತಾರೆ. ಇದಕ್ಕೆ ಯಾವುದೇ ರೀತಿಯಾಗಿ ಬೆಲ್ಲನ ಯೂಸ್ ಮಾಡಿದೆ ನಾನು ಇದನ್ನು ಮಾಡಿದ್ದೀನಿ. ನ್ಯಾಚುರಲ್ ಸ್ವೀಟಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ. ಮೊದಲಿಗೆ ಇದರಲ್ಲಿ ಪಿಸ್ತಾ, ಗೋಡಂಬಿ, ಬಾದಾಮಿ ಮತ್ತು ಒಣ ದ್ರಾಕ್ಷಿ ಮತ್ತು ಇಲ್ಲಿ ನಾವು ಸಿಹಿಗೆ ಬೆಲ್ಲದ ಬದಲು ಸ್ವೀಟ್ ಖರ್ಜೂರನ ಮತ್ತು ರೆಡ್ ಬೆರ್ರಿ ಅಂತ ಹೇಳ್ತೀವಿ. ಇದು ಡ್ರೈ ಆಗಿರೋವಂಥದ್ದು. ನಂತರ ಇದಕ್ಕೆ ಒಣ ಕೊಬ್ಬರಿ ತುರಿ ಮತ್ತು ಏಲಕ್ಕಿ ಪುಡಿ, ಗಸಗಸೆ ಯೂಸ್ ಮಾಡೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಮತ್ತು ಇಲ್ಲಿ ಬಾಣಲೆಗೆ ಒಂದೆರಡು ಸ್ಪೂನ್ ತುಪ್ಪನ ಹಾಕ್ಕೊಂಡು ಕೊಬ್ಬರಿ ಮತ್ತು ಗಸಗಸೆ, ಏಲಕ್ಕಿ ಪುಡಿ ಅಥವಾ ಒಣ ಶುಂಠಿದು ಯೂಸ್ ಮಾಡಬಹುದು. ಇದನ್ನು ಸ್ವಲ್ಪ ಬ್ರೌನ್ ಆಗೋ ಥರ ಜಸ್ಟ್ ಬೆಚ್ಚಗೆ ಆಗೋ ಥರ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಅದೇ ಬಾಣಲೆಗೆ 1-2-3 ಸ್ಪೂನ್ ನಿಮ್ಗೆ ಎಷ್ಟು ತುಪ್ಪ ಬೇಕೋ ಅಷ್ಟು. ನಾವಿಲ್ಲಿ ಯಾವುದೇ ರೀತಿಯಾಗಿ ಅಳತೆ ತೊಗೊಂಡಿಲ್ಲ. ಹಾಗೆಯೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಯಾಗಿ ಯಾವುದು ಬೇಕಾದರೂ ಎಷ್ಟಾದರೂ ಜಾಸ್ತಿ ಹಾಕ್ಕೋಬೋದು. ಯಾಕಂದರೆ ಇದು ಡ್ರೈ ಫ್ರೂಟ್ಸ್ ಆಗಿರೋದ್ರಿಂದ ಯಾವ್ದು ಎಷ್ಟೇ ಹಾಕಿದ್ರೂ ನಮ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಇದು ದ್ರಾಕ್ಷಿ ಮತ್ತು ಖರ್ಜೂರನ ನೋಡ್ಕೊಂಡು ಹಾಕಿದ್ರೆ ಸಾಕಾಗುತ್ತೆ. ಯಾವುದೇ ನಟ್ಸ್ ಬೇಕಾದರೂ ಯೂಸ್ ಮಾಡ್ಬೋದು, ವಾಲ್ನಟ್ ಏನಾದರೂ ಯೂಸ್ ಮಾಡ್ಬೋದು. ನಂತರ ನಾನು ಹೇಳಿರೋವಂಥ ಪಿಸ್ತಾ, ಗೋಡಂಬಿ, ಬಾದಾಮಿ ಇಷ್ಟು ಮೂರನ್ನು ತುಪ್ಪದಲ್ಲಿ ಫಸ್ಟನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ನ ಮಾಡ್ಕೋಬೇಕಾಗತ್ತೆ. ಎಲ್ಲಿ ತನಕ ಅಂತಂದರೆ ಜಸ್ಟ್ ಅದು ರೋಸ್ಟ್ ಆಗಬೇಕು, ಅಷ್ಟೇ ಸಾಕು. ಅದಾದ ನಂತರ ನೆಕ್ಸ್ಟ್ ನಾವು ಒಣ ದ್ರಾಕ್ಷಿನ ಹಾಕ್ಕೊಳ್ಬೇಕು. ಒಣ ದ್ರಾಕ್ಷಿನ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಎಲ್ಲಿ ತನಕ ಅಂತಂದರೆ ಸ್ವಲ್ಪ ಎಲ್ಲ ರೋಸ್ಟ್ ಆಗೋ ಥರ. ಅಂದರೆ ಇದನ್ನು ಮಾಡಿದ್ರೆ 1 ತಿಂಗಳ ತನಕ ಎಲ್ಲಿ ಅಂತ ಖಾಲಿ ಆಗೋ ತನಕ ತಿನ್ಬೋದು, ಅಲ್ಲಿ ತನಕನೂ ತಿನ್ನಬಹುದು. ಇದಕ್ಕೆ ನಾವು ನ್ಯಾಚುರಲ್ ಸ್ವೀಟ್ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗೇ ಬರುತ್ತೆ. ಮತ್ತು ಇದು ಬಾಣ್ತಿಯರು ಹಾಗೆ ಬಸ್ರಿಟ್ಟು ತಿಂದರೆ ಸೊಂಟಕ್ಕೆ ಏನು ಹೇಳ್ತಾರಲ್ವ, ಸೊಂಟಕ್ಕೆ ಭದ್ರ ಸಿಗುತ್ತೆ ಮತ್ತು ನೋವು ಕಡಿಮೆ ಆಗುತ್ತೆ. ಮತ್ತು ಇದು ತಿನ್ನೋದ್ರಿಂದ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ನಮಗೆ ನಿಶಕ್ತಿ ಕಡಿಮೆ ಇರುತ್ತೆ. ಸೊ ಎಲ್ಲರಿಗೂ ತುಂಬ ಒಳ್ಳೆಯದು. ಜಾಬ್ ಹೋಗೋ ಬಾಯ್ಸ್ ಇರ್ಬೋದು, ಗರ್ಲ್ಸ್ ಇರ್ಬೋದು, ಎಲ್ಲರೂ ಕೂಡ ತಿನ್ನಬೇಕು. ಆ್ಯಂಡ್ ಇದನ್ನು ತಿನ್ನೋದ್ರಿಂದ ನಿಶಕ್ತಿ ಅನ್ನೋದು ಕಡಿಮೆ ಆಗುತ್ತೆ. ಯಾವಾಗ ಎನರ್ಜಿಯಾಗಿರಬಹುದು ಅಂತ ಹೇಳ್ಬೋದು. ನೀವು ಮಾರ್ನಿಂಗ್ ಖಾಲಿ ಹೊಟ್ಟೆಲಾದರೂ ತಿನ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ರೀತಿಯಾಗೂ ತಿನ್ಬೋದು. ನೆಕ್ಸ್ಟ್ ಇದನ್ನು ರೋಸ್ಟ್ ಮಾಡಿಕೊಂಡು ಕೂಲ್ ಆದಮೇಲೆ ಒಂದು ರೌಂಡ್ ರುಬ್ಕೊಳ್ಳೋಣ. ರುಬ್ಕೊಂಡಿದ್ದ ತಕ್ಷಣ ಈ ಹದಕ್ಕೆ ಬಂದರೆ ಸಾಕು. ನೀವು ಫೈನ್ ಪೌಡರ್ ಮಾಡ್ಕೋತೀನಿ ಅಂದ್ರೂ ಏನೂ ಇಲ್ಲ. ಅಥವಾ ನಿಂಗೆ ಬಾಯಿಗೆ ಸಿಗಬೇಕು, ಟೇಸ್ಟ್ ಗೊತ್ತಾಗಬೇಕು ಅಂದರೆ ಈ ಥರ ತರ್ತರಿಯಾಗಿ ನೀವು ರುಬ್ಕೊಂಡ್ರು ಓಕೆ. ನೆಕ್ಸ್ಟ್ ಇಲ್ಲಿ ಕೊಬ್ಬರಿ ಮತ್ತು ಗಸಗಸೆ ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಜಸ್ಟ್ ಒಂದು ರೌಂಡ್ ರುಬ್ಕೊಂಡ್ರೆ ಸಾಕು. ಇಲ್ಲಿ ಸಿಹಿಗೆ ಖರ್ಜೂರ ಹಾಗೆ ರೆಡ್ ಬೆರಿ ಅಂದರೆ ತುಂಬ ಟೇಸ್ಟಾಗಿ ಮತ್ತು ಹುಳಿ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇದನ್ನಂತೂ ಮಸ್ಟಾಗಿ ಹಾಕಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು. ತಿಂತಾ ಇದ್ದರೆ ಒಂದು ಬೈಟ್ಗೂ ಸಕ್ಕತ್ತಾಗಿ ಟೇಸ್ಟ್ ಕೊಡುತ್ತೆ. ಮತ್ತು ನಾನಿಲ್ಲಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಯಾಕಂದರೆ ರೆಡ್ ಬೆರಿ ಅನ್ನೋದು ತಿನ್ನೋಕ್ಕೆ ಚೆನ್ನಾಗಿ ಸಿಗೋದ್ರಿಂದ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾತ್ರ. ನೆಕ್ಸ್ಟ್ ರುಬ್ಬಿದ ತಕ್ಷಣ ಈ ಥರ ಉಂಡೆನ ಕಟ್ಕೊಂಡು ನೀವು ಕೂಲ್ ಪ್ಲೇಸಲ್ಲಿ ಸ್ಟೋರ್ ಮಾಡ್ಬೋದು. ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ, ಹೊರಗಡೆ ಕೂಡ ಇಟ್ಕೊಂಡು ತಿನ್ನಬಹುದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಸ್ಟ್ ಟ್ರೈ ಮಾಡಿ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಬೆಲ್ಲ ಹಾಗೆ ಗೋಂದು ನಾನು ಯೂಸ್ ಮಾಡ್ದೇ ಅಂಟುಂಡೆ ಮಾಡಿದ್ದೀವಿ. ಈ ರೆಸಿಪಿನ ಬಾಣತನದಲ್ಲಿ ಮಿಸ್ ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ. ತುಂಬ ಟೇಸ್ಟಿಯಾಗಿದೆ. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಲೇಟರ್ಸ್ ಫ್ರೆಂಡ್ಸ್. ಬಾಯ್.